ಅಧ್ಯಕ್ಷರಾಗಿ ಎಲ್ಲರೂ ಸಹ ನಮ್ಮ ಮಹಿಳಾ ಅಧ್ಯಕ್ಷರು, ಮಹಿಳಾ ಸ್ಪೋರ್ಟ್ಸ್ಗಳು ಎಲ್ಲರೂ ಸಹ ನಮ್ಮ ಹಿರಿಯ ಸ್ಪೋರ್ಟ್ಸ್ ದೇವರಗೌಡರಾದ ಎಲ್ಲರೂ ಇದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಪಕ್ಷದ ವತಿಯಿಂದ ನಾನು ಮೊದಲನೇದಾಗಿ ನಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರತಕ್ಕಂಥ ಉದ್ದೇಶ, ಬೆಂಗಳೂರು ನಗರದಲ್ಲಿ ಈಗಾಗಲೇ ಏನೋ ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಏನಿತ್ತು, ಅದಾದ ನಂತರ ಈ ಸರ್ಕಾರ ಬಂದ ನಂತರ ಏನು ಅದನ್ನ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೇಳಿ ಮಾಡಿ ಈಗಾಗಲೇ ಅದನ್ನ 5 ಭಾಗಗಳ ವಿಂಗಡಣೆ ಮಾಡಿ 5 ಭಾಗಕ್ಕೂ ಸಹ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸದೆ ಉಚ್ಚ ನ್ಯಾಯಾಲಯದ ಛೀಮಾರಿ ಆಗಿದ ನಂತರವೂ ಈ ಸರ್ಕಾರ ಇದುವರೆಗೂ ಸಹ ಚುನಾವಣೆ ನಡೆಸಲಿಕ್ಕೆ ಅವರು ಯಾವುದೇ ರೀತಿಯ ಪ್ರಯತ್ನವನ್ನ ಮಾಡಲಿಲ್ಲ. ಯಾವುದ್ಯಾವುದೋ ಕುಂಟು ನೆಪಗಳು ಹೇಳ್ಕೊಂಡು ಆ ಚುನಾವಣೆನ ಮುಂದೂಡ್ಕೊಂಡು ಬರ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈಗ ಬೆಂಗಳೂರು ನಗರದಲ್ಲಿ ಹಿಂದೆ ಇದ್ದಂತ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು, ಆಗಿನ ಕಂದಾಯ ಮಂತ್ರಿಗಳು, ಈಗಿನ ಬೆಂಗಳೂರು ನಗರದ ಮಂತ್ರಿಗಳಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಸಚಿವರು ಆಗಿ ಕೆಲಸ ಮಾಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ಅದರಲ್ಲಿ ಅವರು ಹಿಂದೆ ಕಂದಾಯ ಮಂತ್ರಿಗಳಾಗಿ ಕೆಲಸ ಮಾಡಬೇಕಾದ್ರೆ ತಾವೆಲ್ಲ ನೋಡ್ತಾ ಇದ್ರಿ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು ಅಂತ ಹೇಳಿ. ಈಗ ಬೆಂಗಳೂರು ನಗರದ ಸಚಿವರಾದ ನಂತರ ಈಗೇನು ಹೊಸದಾಗಿ ಬೆಂಗಳೂರು ನಗರದಲ್ಲಿ ಫುಟ್ಪಾತ್ನ ತೆರವುನ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ನಾವು ವಿರೋಧ ಪಕ್ಷವಾಗಿ ಸರ್ಕಾರ ಮಾಡಿದಂತ ಎಲ್ಲಾ ಕೆಲಸಗಳು ನಾವೇನು ವಿರೋಧ ಮಾಡ್ತಾ ಇಲ್ಲ. ಆದ್ರೆ ನಾವು ಏನು ಫುಟ್ಪಾತ್ ತೆರವಿನ ಏನೋ ಇದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವ್ರದ್ದು ಅದರಲ್ಲಿ ಈಗಾಗಲೇ ಅವರು ಸರ್ಕಾರಕ್ಕೆ ಹೇಳಿದ್ದಾರೆ, ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನೀವು ಯಾರಲ್ಲಿ ಬಡವರು ಫುಟ್ಪಾತ್ನ ನೀವು ತೆರವು ಮಾಡ್ತಾ ಇದ್ದೀರಿ ಅವ್ರಿಗೆ ಬೇರೆ ಕಡೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಆ ನಂತರ ಅವ್ರನ್ನ ತೆರವುಗೊಳಿಸಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಅದು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಅದಾದ ನಂತರ ಈಗ ಏನು ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಪಾರ್ಕಿಂಗ್ದು ತಾವೆಲ್ಲ ಸ್ಲಾಟ್ ನೋಡ್ತಾ ಇದ್ದೀವಿ. ತಾವು ಮಾಧ್ಯಮದ ಸ್ನೇಹಿತರು ಪ್ರತಿದಿನ ಸಹ ತಾವು ಈಗಾಗಲೇ ಇಲ್ಲಿ ತೋರಿಸ್ತಾ ಇದ್ದೀರಿ ಇದರಲ್ಲಿ ಎಷ್ಟು ಸಮಸ್ಯೆಗಳಿದೆ. ಈ ರೀತಿ ಸರ್ಕಾರಗಳು ಆದೇಶಗಳು ಮಾಡಿದ್ರೆ ಯಾವ ರೀತಿ ಸಮಸ್ಯೆಗಳಾಗ್ತದೆ ಅಂತೇಳಿ ಈ ಸರ್ಕಾರ ಬದಲಾದ್ರೂ ಸಹ ಇದುವರೆಗೂ ಸಹ ಬೆಂಗಳೂರು ನಗರದಲ್ಲಿ ಇವರು ಹೇಳ್ತಾ ಇದ್ದಿದ್ದೇನು, ಮಾನ್ಯ ಮುಖ್ಯಮಂತ್ರಿಗಳು ಆದಿಯಾಗಿ BBMP ಇದನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿದ್ರು. ಅದೇ ಬೆಂಗಳೂರು ನಗರದಲ್ಲಿ ಏನು ಟನಲ್ ರಸ್ತೆ ಮಾಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಇದುವರೆಗೂ ಸಹ ಅದಕ್ಕೆ ಏನು ನಮ್ಮ ರಾಜ್ಯ ಸರ್ಕಾರದಿಂದ ಎಲ್ಲಿ ನಮ್ಮ ಅದಕ್ಕೆ ಹಣ ಇದೆ ಅಂತೇಳಿ ಇದುವರೆಗೂ ಸಹ ಯಾರಿಗೂ ಸಹ ತೋರಿಸಲಿಲ್ಲ. ಆದ್ರೆ ರಾಜಕೀಯವಾಗಿ ನಾನು ಟನಲ್ ರಸ್ತೆ ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ, ಬುದ್ಧಿ ಪೂಜೆಯನ್ನು ಸಹ ಮಾಡಿದ್ದಾರೆ. ಆದ್ರೆ ನಾನು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಬೆಂಗಳೂರು ನಗರದಲ್ಲಿ ತಾವೇನು ಮನೆಗಳು ವಾಸದ ಮನೆಗಳ ಹತ್ರ ಸಹ ನೀವು ಪಾರ್ಕಿಂಗ್ ಮಾಡಬಾರ್ದು ಅಂತ ಹೇಳಿದ್ದೀರಿ. ಇವತ್ತಿನ ದಿವಸ ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥವ್ರು ಸಹ ಒಂದು ಕಾರನ್ನ, ಒಂದು ಸಣ್ಣ ಕಾರನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಇವತ್ತು ಈ ಸರ್ಕಾರ ಹೇಳಿದ್ದಾರೆ 2030ಗೆ ನೀವು ಪಾರ್ಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದ ಸೆಟ್ ಬ್ಯಾಕು ಮತ್ತೆ ಅವರು ಪಾರ್ಕಿಂಗ್ ವ್ಯವಸ್ಥೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸೆಟ್ ಬ್ಯಾಕು ಬಿಡಬಾರ್ದು, ಪಾರ್ಕಿಂಗ್ ಅವ್ರು ಮಾಡಿದ್ರೆ ಮಾಡ್ಬೋದು, ಬಿಟ್ರೆ ಬಿಡ್ಬೋದು. ಈ ತರದ ಒಂದು ನಿಲುವನ್ನು ಸರ್ಕಾರ ತೆಗೆದುಕೊಂಡಿದೆ. ಆದ್ರೆ ನಾನು ಹೇಳ್ತೀನಿ 2030 ಇರಲಿ, 30-40 ಇರಲಿ, 50-60 ಇರಲಿ, ಸಣ್ಣ ಪ್ರಮಾಣದ ಸೆಟ್ ಬ್ಯಾಕ್ ಅನ್ನೋದು ಅದು ಬಿಡಲೇಬೇಕಾಗ್ತದೆ. ಯಾಕೆಂತಂದ್ರೆ ಸರ್ಕಾರದ ದ್ವಂದ್ವ ನೀತಿ ಯಾವ ರೀತಿ ಇದೆ ಅಂತಂದ್ರೆ ನಿಜಕ್ಕೂ ಸಹ ಸಾರ್ವಜನಿಕರು ಬಹಳ ಈ ಸರ್ಕಾರದಿಂದ ಬೇಸತ್ತು ಹೋಗಿದ್ದಾರೆ. ಕಾರಣ ಇಷ್ಟೇನೆ, ಈಗೇನು ತಾವು ತಗೊಂಬಂದಿರ್ತಕ್ಕಂಥ ಕಾಯ್ದೆ ಏನು ಪಾರ್ಕಿಂಗ್ ಅನ್ನೋ ವ್ಯವಸ್ಥೆ, ನೀವು ಪಾರ್ಕಿಂಗ್ ಮಾಡಿದ್ರೆ ಮನೆ ಮುಂದೆನೂ ಸಹ ನೀವು ಅದಕ್ಕೆ ನಾವು ದಂಡವನ್ನು ಹಾಕ್ತೇವೆ, ನೀವು ಪಾರ್ಕಿಂಗ್ ಮಾಡಬಾರ್ದು ಅಂತೇಳಿ. ಬೆಂಗಳೂರು ನಗರ ಬೃಹದಾಕಾರವಾಗಿ ಬೆಳೆದೋಗಿದೆ. ಬೆಂಗಳೂರು ನಗರದಲ್ಲಿ ಯಾರ್ಯಾರು ಇವತ್ತು ದಿವಸ ಡೆವಲಪರ್ಸು, ಬಿಲ್ಡರ್ಸು ಯಾರ್ಯಾರು ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಮನೆಗಳು ಕಟ್ಟಿ ಮಾರಾಟ ಮಾಡಿ ಹೋಗಿದ್ದಾರೆ. ವಿಶೇಷವಾಗಿ ನಾನು ಇಡೀ ಬೆಂಗಳೂರು ನಗರದ ಮಾತಾಡಕ್ ಹೋಗಲ್ಲ, ಇಡೀ ಬೆಂಗಳೂರು ನಗರದ ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ವಿಶೇಷವಾಗಿ ಏನು ಖಾತಾ ಅಭಿಯಾನ ಅಂತೇಳಿ ಶುರು ಮಾಡಿದೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಕ್ಷೇತ್ರದಿಂದ.
ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲೇನೆ ಇವತ್ತೇನು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಇದೆ, ಅಲ್ಲೇನು ಬಾಗ್ಲೂರು ಇವೆಲ್ಲ ಏನು ಬರ್ತಾ ಇದೆ, ಅಲ್ಲಿ ಖಾತಾನೂ ಇಲ್ಲ. ಸುಮಾರು 30-40 ಸೈಟಲ್ಲಿ ಸುಮಾರು 6 ಫ್ಲೋರು 7 ಫ್ಲೋರು ಕಟ್ಟಿ ಇವತ್ತು ಅವರು ಯಾರ್ಯಾರಿಗೋ ಮಾರಾಟ ಮಾಡಿ ಹೊರಟೋಗಿದ್ದಾರೆ. ಅಲ್ಲಿ ಖಾತಾನೂ ಸಹ ಇಲ್ಲ. ಇವರು ಎ ಖಾತೆಯಿಂದ ಬಿ ಖಾತೆಗೆ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಇದುವರೆಗೂ ಸಹ ನಾನು ಅಂತ ಒಂದು ಬಿ ಖಾತೆಯಿಂದ ಎ ಖಾತಾ ಕನ್ವರ್ಟ್ ಮಾಡ್ತೀನಿ ಅಂತ, ಆಮೇಲೆ ಹಿಂದೆ ಯಾರು ಮ್ಯಾನ್ಯಲ್ ಎ ಖಾತಾ ಮಾಡ್ಕೊಂಡಿದ್ರು, ಹಿಂದೆನೂ ಸಹ ನಾವು ಬಹಳ ಬಾರಿ ಹೇಳಿದ್ದೀವಿ. ಆ ಎ ಖಾತಾ ಏನಿತ್ತು ಅದೇನು ಮ್ಯಾನ್ಯಲ್ ಕೊಟ್ಟಿದ್ರು. ಈಗ ಅದನ್ನ ಮತ್ತೆ ನೀವು ಪ್ರತಿಯೊಬ್ಬರು ಸಹ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಇವತ್ತೇನು ಅದನ್ನ ಮತ್ತೆ ನೀವು ಬಿ ಖಾತಾಗೆ ನೀವು ಎ ಖಾತಾ ನೀವು ಏನು ಈ ಖಾತಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಮ್ಯಾನ್ಯಲ್ ಖಾತಾ ಇದ್ದಿದ್ದನ್ನ ನೀವು ಈ ಖಾತಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಅದಕ್ಕೆ ನೀವೇನು 5% ಕೊಡ್ತೀರಿ, ರಿಬೇಟ್ ಕೊಡ್ತೀರಿ ಅಂತ ತಾವೇನು ಹೇಳ್ತಾ ಇದ್ದೀರಿ. ಇದುವರೆಗೂ ಸಹ ತಾವು ನೋಡಿ ಪಾಲಿಕೆವಾರು ಸುಮಾರು 250-300 ಪ್ರಕರಣ ಅಷ್ಟೇನೆ, ಸಾವಿರಾರು ಖಾತಾ ಇದ್ರೂ ಸಹ ಅಪ್ಲೈ ಮಾಡಿರ್ತಕ್ಕಂಥದ್ದು ಬರೀ 250-300 ಜನ. ಪ್ರತಿಯೊಂದು ಪಾಲಿಕೆಗಳಲ್ಲೂ ಸಹ ಯಾರು ಸಹ ಜನ ಇದಕ್ಕೆ ಉತ್ಸುಕತೆ ತೋರಿಸ್ತಾ ಇಲ್ಲ. ಕಾರಣ ಇಷ್ಟೇನೆ, ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲೇನು ಒಂದು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಆ ಭ್ರಷ್ಟಾಚಾರದ ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ನೀವು ಮ್ಯಾನ್ಯಲ್ ಖಾತಾ ಯಾವುದೋ ಖಾತೆಯಲ್ಲಿ ಮಾಡ್ಕೊಂಡಿರ್ತಕ್ಕಂಥವ್ರು ಇವತ್ತು ಈ ಖಾತಾ ಮಾಡ್ಕೊಳಕ್ ಹೋದ್ರೆ ಅದಕ್ಕೂ ಸಹ ಅಲ್ಲಿರ್ತಕ್ಕಂಥ RIಗಳಿಗೆ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿಗೆ, AROಗಳಿಗೆ ಅಲ್ಲಿ ಹಣ ಕೊಡದೆ ಏನು ಆಗ್ತಾ ಇಲ್ಲ. ಆಮೇಲೆ ಇಲ್ಲಿ ಅವ್ರೇನು ಸ್ವಲ್ಪ ಇಲ್ಲಿಂದ ನಾವೆಲ್ಲ ಸರಿ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಅದ್ರದ್ದು ಉದಾಹರಣೆಗೆ ನೋಡಿ, ನಾನು ತಗೊಂಡ್ಬಂದಿದ್ದೀನಿ. ಬಹಳ ಚೆನ್ನಾಗಿ ಒಂದು ಇದನ್ನ ಹಾಕೊಂಡಿದ್ದಾರೆ. ಏನೋ ಮಾನ್ಯ ಮುಖ್ಯಮಂತ್ರಿಗಳ ಫೋಟೋ, ಉಪಮುಖ್ಯಮಂತ್ರಿಗಳ ಫೋಟೋ, ಕೃಷ್ಣ ಬೈರೇಗೌಡರ ಫೋಟೋ ಹಾಕ್ಬಿಟ್ಟು ಇವತ್ತೇನು ಒಂದು ಇದನ್ನ ಇದು ಮಾಡ್ತಾ ಇದ್ದಾರೆ. ಬರೀ ಫೋಟೋ ನೋಡ್ಲಿಕ್ಕೆ ಚೆನ್ನಾಗಿದೆ. ಇದರಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ಹೇಳ್ತೀನಿ ನೋಡಿ. ಇದರಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ಹೇಳಿ, ಎಷ್ಟು ಸಮಸ್ಯೆ ಇದೆ ಅಂತಂದ್ರೆ, ಉದಾಹರಣೆಗೆ ಸರ್ ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಬ್ಯಾಟರಾಯನಪುರದಲ್ಲಿ ಇವತ್ತು ಅಕಟ್ಯನಹಳ್ಳಿ ಅಂತ ಏನು ಬರ್ತದೆ, ಅಲ್ಲಿ 30-40 ಸೈಟ್ಗೆ ಎಷ್ಟು ಹಾಕಿದ್ದಾರೆ ಅಂತಂದ್ರೆ ಸರ್, 30-40 ಸೈಟ್ಗೆ ಸರ್ ಸೈಟ್ ನಂಬರ್ 1, 2, 3 ಹಾಕಿದ್ದಾರೆ. 13,88,00,000 ಅಂತ ಹಾಕಿದ್ದಾರೆ. 13,88,000 ರೂಪಾಯಿ. ಅದೇ ರೀತಿ 4, 5, 6ನೇ ಸೈಟ್ಗೆ 3.30 ಅಂದ್ರೆ 3,30,30,000 ಅಂತ ಹಾಕಿದ್ದಾರೆ. ಮತ್ತೆ ನೋಡಿ 7, 8, 9ನೇ ಸೈಟ್ಗೆ 6,57,000 ರೂಪಾಯಿ ಹಾಕಿದ್ದಾರೆ. ಮತ್ತೆ ಸೈಟ್ ನಂಬರ್ 10 2,25,000 ರೂಪಾಯಿ ಹಾಕಿದ್ದಾರೆ. ಸೈಟ್ ನಂಬರ್ 11 1,35,000 ರೂಪಾಯಿ. ಈ ತರದ್ದು ನಾನು ಎಲ್ಲ ಇದು ಮಾಡಿದ್ದೀನಿ. ಈ ಕಾರಣ ಏನು ಅಂತಂದ್ರೆ, ಅವರು BBMP ಆಫೀಸ್ಗೆ ಹೋದ್ರೆ ಇದು ಹೆಡ್ ಆಫೀಸ್ ಪ್ರಾಬ್ಲಮ್ಮು, ನೀವು ಅಲ್ಲೋಗಿ ಇರ್ತಾರೆ. ಅಲ್ಲಿ ARO ಹತ್ರ ಹೋದ್ರೆ ಅವ್ರು ಹೆಡ್ ಆಫೀಸ್ ಕಳಿಸ್ತಾರೆ. ಹೆಡ್ ಆಫೀಸಲ್ಲಿ ಹೋಗಿ ಯಾರಾದರೂ ಸಾರ್ವಜನಿಕರು ಕಮಿಷನರ್ನ ಅಥವಾ ಅಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿಗಳನ್ನ ಭೇಟಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯನಾ? ಈ ರೀತಿ ಗೊಂದಲಮಯದ ಗೂಡಾಗಿ ಕೂರಿಸಿದರೆ GBಯಲ್ಲಿ ಯಾವುದಕ್ಕೂ ಸಹ ಸಾರ್ವಜನಿಕರಿಗೆ ಒಂದೇ ಒಂದು ಕ್ಲಾರಿಟಿ ಇಲ್ಲ. ಇಂಥ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ. ಇದರದ್ದು ಹೊರತುಪಡಿಸಿದು ಖಾತಾಗಳದ್ದು ಅವ್ಯವಹಾರ, ಈ ರೀತಿ ಸರ್ಕಾರನೇ ಇದರಲ್ಲಿ ಎಷ್ಟು ಲೋಪಗಳಿದೆ ಅಂತೇಳಿ ನಾನು ಸಾರ್ವಜನಿಕರ ಗಮನ